ಭಾರತದ ಅದೆಷ್ಟೋ ಕೃತಿಗಳಲ್ಲಿ ಕಥೆಗಳಲ್ಲಿ ದೇವಲೋಕದ ಅಲೌಕಿಕ ಸ್ತ್ರೀಯರೆಂದು ವರ್ಣಿಸಲ್ಪಟ್ಟ ಅಪ್ಸರೆಯರ ಕುರಿತಾದ ಕಲ್ಪನೆ ಬಹು ವಿಸ್ತಾರವಾಗಿ ವರ್ಣರಂಜಿತವಾಗಿ ವಿವರಿಸಲ್ಪಟ್ಟಿರುವಂಥದ್ದು. ಈ ಕಾಲದಲ್ಲಿ ಬಿಡಿ, ಆಗ ತಾನೇ ಹೊರದೇಶದ ಯಾತ್ರಾರ್ಥಿಗಳು ಭಾರತದ ಹಾದಿ ಹಿಡಿದು ಭಾರತಕ್ಕೆ ಬಂದಿಳಿದಾಗ ಇಲ್ಲಿನ ಸಂಸ್ಕೃತಿಯ ಮೇಲೆ ಕಣ್ಣಾಡಿಸಲಿಲ್ಲ. ಬದಲಾಗಿ ಇಲ್ಲಿನ ಸಾಹಿತ್ಯದ ಮೇಲೆ ಅತಿ ಹೆಚ್ಚಾಗಿ ಗಮನ ಹರಿಸಿದರು. ಅದರಲ್ಲಿ ಒಂದು ಅಂದರೆ ಅಪ್ಸರೆಯರ ವಿಚಾರ. ಇಲ್ಲಿಗೆ ಬಂದ ಚೀನಾ ಪ್ರವಾಸಿಗರ ಕಣ್ಮನಗಳಲ್ಲಿ ಅಪ್ಸರೆಯರ ಬಿಣುಕು ಬಿನ್ನಾಣ, ಅವರ ತಾಕತ್ತು ಎಲ್ಲವನ್ನೂ ನಕಲಿಸಿ ಅದು ಚೀನಾ ದೇಶವನ್ನು ತಲುಪುತ್ತೆ. ರೇಷ್ಮೆ ಮಾರ್ಗವಾಗಿ ಭಾರತಕ್ಕೆ ಭೇಟಿ ನೀಡಿದ ಬೋಧಿಸತ್ವನ ದೂತರನ್ನ ಹಿಂಬಾಲಿಸಿ ಹೋದ ಈ ಆಕಾಶ ಸುಂದರಿಯರನ್ನ ಚೀನಾದಲ್ಲಿ ಹಾರುವ ಚಲುವಿಯರೆಂದೇ ಗುರುತಿಸಲಾಗುತ್ತೆ. ಚೀನಾದ ಬೌದ್ಧ ಗುಹೆಗಳಲ್ಲಿನ ಶಿಲ್ಪಗಳು ಮತ್ತು ಫ್ರಿಯೇಜ್ ವರ್ಣ ಚಿತ್ರಗಳಲ್ಲಿ ಹಾಡುತ್ತಾ ಕುಣಿಯುತ್ತಾ ಹಾರಾಡುತ್ತಿರುವ ಈ ಮೋಹಕ ಸುಂದರಿಯರನ್ನ ಚೀನಿ ಭಾಷೆಯಲ್ಲಿ ಫೆಟಿಯನ್ ಅಂತ ಕರೀತಾರೆ.